ನಮಸ್ಕಾರ ಸ್ನೇಹಿತರೆ, ನಮ್ಮ ವಾಹಿನಿಗೆ ಸುಸ್ವಾಗತ. ನೀವು ಎಂದಾದರೂ ಬೇರುಗಳು ಮೇಲ್ಮುಖವಾಗಿ ಮತ್ತು ಕೊಂಬೆಗಳು ಕೆಳಮುಖವಾಗಿ ಬೆಳೆಯುವ ಮರವನ್ನು ನೋಡಿದ್ದೀರಾ? ಇಲ್ಲ ತಾನೇ? ಆದರೆ ಶ್ರೀ ಕೃಷ್ಣನು ಭಗವದ್ಗೀತೆಯಲ್ಲಿ ಇಂತಹ ಒಂದು ವಿಚಿತ್ರವಾದ ಮರದ ಬಗ್ಗೆ ಮಾತನಾಡುತ್ತಾನೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಭಗವದ್ಗೀತೆಯ ಅತ್ಯಂತ ಆಳವಾದ ಮತ್ತು ಚಿಕ್ಕ ಅಧ್ಯಾಯಗಳಲ್ಲಿ ಒಂದಾದ 15ನೇ ಅಧ್ಯಾಯ ಪುರುಷೋತ್ತಮ ಯೋಗದ ಸಾರಾಂಶವನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಈ ಅಧ್ಯಾಯದ ಆರಂಭದಲ್ಲಿ ಶ್ರೀಕೃಷ್ಣನು ಈ ಭೌತಿಕ ಜಗತ್ತನ್ನು ಒಂದು ವಿಚಿತ್ರವಾದ ಅಶ್ವತ್ಥ ಮರಕ್ಕೆ ಹೋಲಿಸುತ್ತಾನೆ. ಉರ್ಧ್ವ ಮೂಲಮದ ಶಕಂ ಅಶ್ವತ್ಥಂ ಪ್ರಾಹುರವ್ಯಯಂ, ಅಂದರೆ ಈ ಮರದ ಬೇರುಗಳು ಮೇಲಿವೆ ಮತ್ತು ರೆಂಬೆಕೊಂಬೆಗಳು ಕೆಳಗಾಗಿವೆ. ಇದು ನಮ್ಮ ಸಂಸಾರ ಅಥವಾ ಭೌತಿಕ ಪ್ರಪಂಚದ ಸಂಕೇತ. ಮೇಲಿರುವ ಬೇರು ಎಂದರೆ ಪರಮಾತ್ಮ, ಕೆಳಗಿರುವ ಕೊಂಬೆಗಳು ಅಂದರೆ ನಾವಿರುವ ಈ ಪ್ರಪಂಚ. ಮರದ ಎಲೆಗಳೇ ವೇದಮಂತ್ರಗಳು. ಈ ಮರದ ಕೊಂಬೆಗಳು ಸತ್ವ, ರಜಸ್ ಮತ್ತು ತಮಸ್ ಎಂಬ 3 ಗುಣಗಳಿಂದ ಬೆಳೆಯುತ್ತವೆ. ನಾವು ಆಸೆಗಳಿಂದ ಮತ್ತು ಕರ್ಮಗಳಿಂದ ಈ ಮರದ ಕೊಂಬೆಗಳಲ್ಲಿ ಸಿಕ್ಕಿಹಾಕಿಕೊಂಡಿದ್ದೇವೆ. ಹಾಗಾದರೆ ಈ ಸಂಸಾರವೆಂಬ ಜಟಿಲವಾದ ಮರದಿಂದ ಹೊರಬರುವುದು ಹೇಗೆ? ಕೃಷ್ಣನು ಅದಕ್ಕೂ ಉತ್ತರ ನೀಡುತ್ತಾನೆ. ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ, ಅಂದರೆ ಬಲವಾದ ವೈರಾಗ್ಯ ಎಂಬ ಶಸ್ತ್ರದಿಂದ ಈ ಆಸೆಯ ಬೇರುಗಳನ್ನು ಕತ್ತರಿಸಬೇಕು. ನಾವು ಪ್ರಪಂಚದಲ್ಲಿ ಇರಬೇಕು, ಆದರೆ ಪ್ರಪಂಚದ ಮೋಹದಲ್ಲಿ ಸಿಲುಕಬಾರದು. ಯಾವಾಗ ನಾವು ಅಹಂಕಾರವನ್ನು ಬಿಟ್ಟು ನಿಷ್ಕಾಮ ಕರ್ಮವನ್ನು ಮಾಡುತ್ತೇವೆಯೋ ಆಗ ನಾವು ಈ ಸಂಸಾರದ ಬಂಧನದಿಂದ ಮುಕ್ತರಾಗಿ ಭಗವಂತನ ಪರಮಧಾಮವನ್ನು ತಲುಪಬಹುದು. ಭಗವಂತನ ಪರಮಧಾಮ, ಈ ವೈರಾಗ್ಯದಿಂದ ನಾವು ತಲುಪುವ ಆ ಜಾಗ ಯಾವುದು? ಕೃಷ್ಣನು ತನ್ನ ಪರಮಧಾಮವನ್ನು ಅತ್ಯಂತ ಸುಂದರವಾಗಿ ವರ್ಣಿಸುತ್ತಾನೆ. ಭಗವಂತನ ಆ ಪರಮಧಾಮವನ್ನು ಬೆಳಗಲು ಸೂರ್ಯನಾಗಲಿ, ಚಂದ್ರನಾಗಲಿ ಅಥವಾ ಬೆಂಕಿಯಾಗಲಿ ಬೇಕಾಗಿಲ್ಲ. ಆ ಸ್ಥಳವು ಭಗವಂತನ ಸ್ವಯಂ ಪ್ರಕಾಶದಿಂದ ಬೆಳಗುತ್ತಿರುತ್ತದೆ. ಯಾರು ಒಮ್ಮೆ ಆ ಧಾಮವನ್ನು ತಲುಪುತ್ತಾರೋ ಅವರು ಮರಳಿ ಈ ದುಃಖಮಯವಾದ ಭೌತಿಕ ಪ್ರಪಂಚಕ್ಕೆ ಬರುವುದಿಲ್ಲ. ಅದೇ ಮೋಕ್ಷ. ಕ್ಷರ, ಅಕ್ಷರ ಮತ್ತು ಪುರುಷೋತ್ತಮ. ಈ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಎಂದು ಹೆಸರು ಬರಲು ಕಾರಣವೇನು ಗೊತ್ತಾ? ಏಕೆಂದರೆ ಕೃಷ್ಣನು ಇದರಲ್ಲಿ 3 ತತ್ವಗಳನ್ನು ವಿವರಿಸುತ್ತಾನೆ. 1. ಕ್ಷರ, ನಾಶವಾಗುವ ವಸ್ತುಗಳು, ಅಂದರೆ ಭೂಮಿಯ ಮೇಲಿರುವ ಎಲ್ಲ ಜೀವಿಗಳ ಭೌತಿಕ ದೇಹಗಳು. 2. ಅಕ್ಷರ, ನಾಶವಾಗದ ವಸ್ತು, ಅಂದರೆ ನಮ್ಮೆಲ್ಲರ ಒಳಗಿರುವ ಆತ್ಮ. ಇದು ಶಾಶ್ವತ. 3. ಪುರುಷೋತ್ತಮ, ಕ್ಷರ ಮತ್ತು ಅಕ್ಷರ ಈ ಎರಡನ್ನೂ ಮೀರಿದ ಅತ್ಯುನ್ನತ ಶಕ್ತಿ. ಅವನೇ ಪರಮಾತ್ಮ, ಅವನೇ ಪುರುಷೋತ್ತಮ. ಭಗವಾನ್ ಶ್ರೀಕೃಷ್ಣನು ತಾನೇ ಆ ಪುರುಷೋತ್ತಮ ಎಂದು ಇಲ್ಲಿ ಸಾರುತ್ತಾನೆ. ಸ್ನೇಹಿತರೆ, ಭಗವದ್ಗೀತೆಯ 15ನೇ ಅಧ್ಯಾಯವು ನಮಗೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡುತ್ತದೆ. ನಾವು ಈ ಭೌತಿಕ ಜಗತ್ತಿನ ಮೋಹದಲ್ಲಿ ಸಿಲುಕದೆ ಪರಮಾತ್ಮನನ್ನು ಅರಿಯುವ ಪ್ರಯತ್ನ ಮಾಡಬೇಕು. ಎಲ್ಲದರ ಮೂಲ ಆ ಭಗವಂತನೇ ಆಗಿದ್ದಾನೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಮೆಚ್ಚುಗೆ ಸೂಚಿಸಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತು ಇಂತಹ ಆಧ್ಯಾತ್ಮಿಕ ಹಾಗೂ ಜ್ಞಾನವರ್ಧಕ ಮಾಹಿತಿಗಳಿಗಾಗಿ ನಮ್ಮ ವಾಹಿನಿಗೆ ಚಂದಾದಾರರಾಗಲು ಮರೆಯದಿರಿ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ತಿಳಿಸಿ. ಜೈ ಶ್ರೀ ಕೃಷ್ಣ.